Good afternoon, dear students. HTML ಫಾರ್ಮ್ಸ್ ಅಲ್ಲಿ ಇನ್ನ 2 ಕಂಟ್ರೋಲ್ಸ್ ಮಾಡಬೇಕಿತ್ತು, ಬಿಟ್ಟೋಗಿತ್ತು. ಸೊ ಯಾವ್ದು ಅಂತಂದ್ರೆ ಸೆಲೆಕ್ಟ್ ಆಪ್ಷನ್ ಮತ್ತೆ ಟೆಕ್ಸ್ಟ್ ಏರಿಯಾ. ಸೊ ರೈಟ್, ಇವೆರಡು ಕಂಟ್ರೋಲ್ಸ್ ನಿಮ್ಗೆ ಹೇಳ್ಕೊಟ್ಟಿರ್ಲಿಲ್ಲ. ಸೊ ಅದನ್ನ ನೋಡೋಣ ಇವತ್ತು, ಆಯ್ತಾ? ಸೊ ಇಲ್ಲಿ ಈ ಸೆಲೆಕ್ಟ್ ಆಪ್ಷನ್ ಏನಕ್ಕೆ ಯೂಸ್ ಮಾಡೋದು ಅಂತಂದ್ರೆ, ಒಂದು ಡ್ರಾಪ್ ಡೌನ್ ಮೆನು ಡಿಸ್ಪ್ಲೇ ಆಗುತ್ತೆ. ಓಕೆ, ಡ್ರಾಪ್ ಡೌನ್ ಮೆನು ವಿಲ್ ಬಿ ಡಿಸ್ಪ್ಲೇಡ್. ಆ ಮೆನು ಇಂದ ವಿ ಹ್ಯಾವ್ ಟು ಸೆಲೆಕ್ಟ್ ಆಪ್ಷನ್ಸ್. ಓಕೆ, ಸೊ ಇದಕ್ಕೆ ಈ ಡ್ರಾಪ್ ಡೌನ್ ಮೆನು ಕ್ರಿಯೇಟ್ ಮಾಡೋದಕ್ಕೆ ಸೊ ಈ ಟ್ಯಾಗ್ ಯೂಸ್ ಮಾಡ್ತೀವಿ ನಾವು, ಸೆಲೆಕ್ಟ್ ಅಂತ ಹೇಳಿ. ಸೊ ಇಲ್ಲಿ ಸೆಲೆಕ್ಟ್ಗೆ ನೇಮ್ ಹಾಕ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ 5th ಸೆಮ್ ಅಲ್ಲಿ ಯಾವೆಲ್ಲ ಸಬ್ಜೆಕ್ಟ್ ಇದೆ ಅಂತ ಹೇಳ್ಬಿಟ್ಟು ಲಿಸ್ಟ್ ಮಾಡಬೇಕು ಅಂತಂದ್ರೆ, ಸೊ ಒಂದು ನೇಮ್ ಕೊಡೋಣ. ಫಾರ್ ಎಕ್ಸಾಂಪಲ್, ಲೆಟ್ ಇಟ್ ಬಿ ಎಲೆಕ್ಟಿವ್ಸ್, ರೈಟ್? ನೆಕ್ಸ್ಟ್ ಇದಕ್ಕೆ ಅಲ್ಲಿ ಮೆನು ಅಲ್ಲಿ ಆಪ್ಷನ್ಸ್ ಡಿಸ್ಪ್ಲೇ ಆಗ್ಬೇಕಲ್ಲ, ಏನು ವೆಬ್ ಪ್ರೋಗ್ರಾಮಿಂಗ್, ಡೇಟಾ ಕಮ್ಯುನಿಕೇಶನ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಂತ ಸಬ್ಜೆಕ್ಟ್ಸ್ ಇರುತ್ತೆ, ಆಯ್ತಾ? ಆ ಸಬ್ಜೆಕ್ಟ್ ನೇಮ್ಗಳನ್ನ ಡಿಸ್ಪ್ಲೇ ಮಾಡೋದಕ್ಕೆ ಆಪ್ಷನ್ ಟ್ಯಾಗ್ ನ ಯೂಸ್ ಮಾಡ್ತೀವಿ, ರೈಟ್? ಅಗೇನ್ ಆಪ್ಷನ್ ನೇಮ್ ಈಕ್ವಲ್ಸ್, ಸೊ ನೇಮ್ ಅಥವಾ ವ್ಯಾಲ್ಯೂನ ಇದು ಹೇಳ್ತೀರಾ? ನೇಮ್ ಬರುತ್ತಾ ಅಥವಾ ವ್ಯಾಲ್ಯೂ ಬರುತ್ತಾ ಇಲ್ಲಿ? ವ್ಯಾಲ್ಯೂ. ಓಕೆ, ವ್ಯಾಲ್ಯೂ. ಸೊ ವ್ಯಾಲ್ಯೂ ಈಕ್ವಲ್ಸ್, ಈಗ ಫಾರ್ ಎಕ್ಸಾಂಪಲ್ ಡೇಟಾ ಕಮ್ಯುನಿಕೇಶನ್ ಅಂತ ಸಬ್ಜೆಕ್ಟ್ ಇತ್ತು ಅಂತಂದ್ರೆ ವ್ಯಾಲ್ಯೂಗೆ ಶಾರ್ಟ್ ಆಗಿ DC ಅಂತ ಕೊಡೋಣ. ನೀವು ಇಲ್ಲಿ ಏನ್ ಬೇಕಾದ್ರೂ ಕೊಡ್ಬೋದು, ಡೇಟಾ ಕಮ್ಯುನಿಕೇಶನ್ ಅಂತ ಫುಲ್ ಕೂಡ ಕೊಡ್ಬೋದು. ಓಕೆ, ಸೊ ಇಲ್ಲ ಅಂತಂದ್ರೆ ಇಷ್ಟೇ ಚಿಕ್ಕದಾಗಿರ್ಲಿ ಅಂತಂದ್ರೆ ಜಸ್ಟ್ DC ಅಂತ ಕೊಡಿ. ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ಮತ್ತೆ ಇಲ್ಲಿ ಫುಲ್ ಟೈಪ್ ಮಾಡಿ. ಸೊ ಏನಕ್ಕೆ ಅಂತಂದ್ರೆ ಇದು ಡಿಸ್ಪ್ಲೇ ಆಗೋದು, ರೈಟ್? ಸೊ ಕ್ಲೋಸ್ ದಿಸ್ ಆಪ್ಷನ್. ಓಕೆ, ಸೊ ಅದೇ ತರ ಲಿಸ್ಟ್ ಐಟಮ್ಸ್ ನ ಆಡ್ ಮಾಡ್ಕೊಂಡು ಹೋಗ್ತೀವಿ. ಸೊ ಡೇಟಾ ಕಮ್ಯುನಿಕೇಶನ್ ಬಿಟ್ರೆ ಇನ್ನೊಂದು ಎಲೆಕ್ಟಿವ್ ಇರೋದು ನಿಮಗೆ ವೆಬ್ ಪ್ರೋಗ್ರಾಮಿಂಗ್, ರೈಟ್? ಸೊ ಇದಕ್ಕೂ ಒಂದು ವ್ಯಾಲ್ಯೂ ಬೇಕು. ದೆನ್ ಇನ್ನೊಂದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇರುತ್ತೆ ಅನ್ಕೊಳ್ಳಿ. ಸೊ ಅದಕ್ಕೆ SC ಅಂತ ಕೊಡೋಣ. ಓಕೆ, ಸೊ ಈ ಸೆಲೆಕ್ಟ್ ನ ಕ್ಲೋಸ್ ಮಾಡಿ. ಜಸ್ಟ್ ಟ್ಯಾಬ್ ಕೊಟ್ಟಿದ್ದೀನಿ ಇಲ್ಲಿ, ಇದು ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಸೊ ಈಗ ರನ್ ಮಾಡೋಣ ಇದನ್ನ. ಸೊ ಸಿ ಇಲ್ಲಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನೋಡಿ, ಇದನ್ನ ತೆಗೆದುಬಿಡ್ತೀನಿ. ಎಸ್, ಔಟ್ಪುಟ್ ಸ್ಕ್ರೀನ್ ಅಲ್ಲಿ ನೋಡಿ ನಮ್ಮ ಡ್ರಾಪ್ ಡೌನ್ ಮೆನು ಡಿಸ್ಪ್ಲೇ ಆಗ್ತಾ ಇದೆ ವಿತ್ ದೀಸ್ 3 ಐಟಮ್ಸ್. ಡೇಟಾ ನಾವು ಆಡ್ ಮಾಡಿದ್ವಲ್ಲ, ಡೇಟಾ ಕಮ್ಯುನಿಕೇಶನ್, ವೆಬ್ ಪ್ರೋಗ್ರಾಮಿಂಗ್ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್. ಓಕೆ, ಸೊ ನೆಕ್ಸ್ಟ್ ಇದಕ್ಕೆ ಬೇಕಾದ್ರೆ ಹೆಡ್ಡಿಂಗ್ ಕೊಡ್ಬೋದು. ಈ ಆಪ್ಷನ್ಗಳಿದಾವಲ್ಲ, ಈ 3 ಆಪ್ಷನ್ಗಳಿಗೆ ಹೆಡ್ಡಿಂಗ್ ಕೊಡ್ಬೋದು. ಸೊ ಅಥವಾ ಗ್ರೂಪ್ ಮಾಡ್ಬೋದು ಇದನ್ನ. ಸೊ ಹೇಗೆ ಗ್ರೂಪ್ ಮಾಡೋದು ಅಂತಂದ್ರೆ, ಯೂಸಿಂಗ್ ದಿ ಟ್ಯಾಗ್ ಆಪ್ಷನ್ ಗ್ರೂಪ್. ಓಕೆ, ಸೊ ಆಪ್ಷನ್ ಗ್ರೂಪ್ ನೇಮ್ ಈಕ್ವಲ್ಸ್
ಥಿಯರಿ ಅಂತ ಕೊಡೋಣ. ಅಂದ್ರೆ ಇವೆಲ್ಲ ಥಿಯರಿಟಿಕಲ್ ಸಬ್ಜೆಕ್ಟ್ಸ್ ಆಯ್ತಾ. ದೆನ್ ಈ ಆಪ್ಷನ್ ಗ್ರೂಪ್ ನ ಈ ಸೆಲೆಕ್ಟ್ ಕ್ಲೋಸ್ ಮಾಡ್ತೀರಲ್ಲ ಅದಕ್ಕಿಂತ ಮುಂಚೆನೆ ಕ್ಲೋಸ್ ಮಾಡಬೇಕು. ಓಕೆ, ಸೊ ರನ್ ಮಾಡೋಣ. ಈಗ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ. ಸಾರಿ, ವ್ಯಾಲ್ಯೂ ಅನ್ಸುತ್ತಲ್ಲ ಇದು. ನೋಡ, ವ್ಯಾಲ್ಯೂ ಕೊಟ್ಟು ನೋಡೋಣ. ನೋ, ಇಲ್ಲಿ ಥಿಯರಿ ಅಂತ ಕೊಡ್ಬೇಕಾ? ಏನಕ್ಕೆ ಡಿಸ್ಪ್ಲೇ ಆಗ್ತಾ ಇಲ್ಲ ಹೇಳ್ತೀರಾ ಯಾರಾದ್ರು? ಏನಕ್ಕೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇಲ್ಲ ನೋಡ್ಬಿಟ್ಟು ಹೇಳಿ ಯಾರಾದ್ರು. ಏನ್ ತಪ್ಪಾಗಿದೆ ಇಲ್ಲಿ ಆಪ್ಷನ್ ಗ್ರೂಪ್ ಅಲ್ಲಿ? ಏನ್ ತಪ್ಪಾಗಿದೆ? ಆಪ್ಷನ್ ಲೇಬಲ್ ಈಕ್ವಲ್ ಟು ಓಕೆ, ಥಿಯರಿ. ಲೇಬಲ್ ಅಂತ ಹಾಕ್ಬೇಕು. ಓಕೆ, ಎಸ್, ನೋಡೋಣ ಈಗ. ಎಸ್, ನೌ ಇಟ್ ದ ಹೆಡಿಂಗ್ ಇಸ್ ಗೆಟಿಂಗ್ ಡಿಸ್ಪ್ಲೇಡ್ ಆಯ್ತಾ. ಸೊ ಇದು ಜಸ್ಟ್ ಲೇಬಲ್ ಹಾಕ್ತಾ ಇರೋದ್ರಿಂದ ಇಲ್ಲಿ ಲೇಬಲ್ ಅನ್ನೋ ಆಟ್ರಿಬ್ಯೂಟ್ ನ ಹಾಕ್ಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದ್ರೆ ಈ ನೇಮ್ ಆಟ್ರಿಬ್ಯೂಟ್ ಮತ್ತೆ ವ್ಯಾಲ್ಯೂ ಆಟ್ರಿಬ್ಯೂಟ್. ಸೊ ಇದೇನಕ್ಕೆ ಬೇಕು? ಈಗ ನಾವು ಎಲ್ಲೂ ಯೂಸ್ ಮಾಡೋದಿಲ್ಲ ಇದನ್ನ, ಈ HTML ಪಾರ್ಟ್ ಅಲ್ಲಿ ಯೂಸ್ ಮಾಡೋದಿಲ್ಲ ಇದನ್ನ, ನೇಮ್ ಅಂಡ್ ವ್ಯಾಲ್ಯೂ ಆಟ್ರಿಬ್ಯೂಟ್ ನ. ಬಟ್ ನೀವು ಜಾವಾ ಸ್ಕ್ರಿಪ್ಟ್ ಮತ್ತೆ PHP ಪಾರ್ಟ್ಗೆ ಬರ್ತಿರಲ್ಲ, ಸೊ ಅಲ್ಲಿ ಪ್ರೋಗ್ರಾಮಿಂಗ್ ಬರುತ್ತೆ. ಅವಾಗ ಈ ನೇಮ್ ಆಟ್ರಿಬ್ಯೂಟ್ ಮತ್ತೆ ಈ ವ್ಯಾಲ್ಯೂ ಆಟ್ರಿಬ್ಯೂಟ್ ನ ಯೂಸ್ ಮಾಡ್ತೀವಿ, ರೈಟ್? ಸೊ ಸದ್ಯಕ್ಕೆ ಇದನ್ನ ಎಲ್ಲೂ ಯೂಸ್ ಮಾಡಲ್ಲ ನಾವು. ಬಟ್ ಜಾವಾ ಸ್ಕ್ರಿಪ್ಟ್ ಅಥವಾ PHP ಪಾರ್ಟ್ ಪ್ರೋಗ್ರಾಮಿಂಗ್ ಪಾರ್ಟಿಗೆ ಬಂದಾಗ ಸೊ ನಾವು ಈ ವ್ಯಾಲ್ಯೂಸ್ ನ ಫೆಚ್ ಮಾಡ್ತೀವಿ. ಈ ವ್ಯಾಲ್ಯೂ ಅನ್ನೋದ್ರಲ್ಲಿ ಏನೇನಿದೆ ಅದನ್ನ ಫೆಚ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಸೊ ವಿ ನೀಡ್ ದೀಸ್ ಟು ಆಟ್ರಿಬ್ಯೂಟ್ಸ್, ನೇಮ್ ಅಂಡ್ ವ್ಯಾಲ್ಯೂ. ಓಕೆ, ಸೊ ನಾವಲ್ಲಿ ಯಾವ ತರ ಫೆಚ್ ಮಾಡ್ತೀವಿ ಅಂತಂದ್ರೆ ಈ ಎಲೆಕ್ಟಿವ್ಸ್ ಅನ್ನೋದ್ರೊಳಗೆ ಯಾವ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ಫೆಚ್ ಮಾಡ್ಬೇಕಾಗುತ್ತೆ, ಕಲೆಕ್ಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಅದನ್ನ ನೋಡೋಣ. ಜಾವಾ ಸ್ಕ್ರಿಪ್ಟ್ ಪಾರ್ಟಿಗೆ ಬಂದಾಗ ನಿಮಗೆ ಅರ್ಥ ಆಗುತ್ತೆ ಅದು. ಈಗ ಸದ್ಯಕ್ಕೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ಅದೇ ತರ ನೀವು ಎಷ್ಟು ಲಿಸ್ಟ್ ಐಟಮ್ಸ್ ಬೇಕಾದ್ರೂ ಹಾಕ್ಬೋದು, ಮತ್ತೆ ಆ ತರ ಗ್ರೂಪ್ ಕೂಡ ಮಾಡ್ಬೋದು. ಓಕೆ, ಸೊ ಇದೊಂದೇ ಅಲ್ಲ, ಇನ್ನೂ ಒಂದು ಗ್ರೂಪ್ ನ ಆಡ್ ಮಾಡ್ಬೋದು ನೀವು ಯೂಸಿಂಗ್ ದಿ ಆಪ್ಷನ್ ಗ್ರೂಪ್. ಸೊ ಇಲ್ಲಿ ಇದಕ್ಕೆ ಪ್ರೋಗ್ರಾಮಿಂಗ್ ಅಂತ ಹಾಕ್ತೀನಿ. ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಮತ್ತೆ Android programming, any programming subjects you can add. So ಇದಕ್ಕೆ Python, ಇದಕ್ಕೆ Android. ಸೊ ಈಗ ನೋಡೋಣ, ರನ್ ಮಾಡೋಣ. ಸೊ ಈ ಮೂರು ಸಬ್ಜೆಕ್ಟ್ಸ್, ಡೇಟಾ ಕಮ್ಯುನಿಕೇಶನ್, ವೆಬ್ ಪ್ರೋಗ್ರಾಮಿಂಗ್ ಮತ್ತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಈ ಮೂರುವೆ ಈ ಥಿಯರಿ ಅನ್ನೋ ಹೆಡ್ಡಿಂಗ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ದೆನ್ ಈ ಪೈಥಾನ್ ಪ್ರೋಗ್ರಾಮಿಂಗ್ ಮತ್ತೆ ಆಂಡ್ರಾಯ್ಡ್ ಪ್ರೋಗ್ರಾಮಿಂಗ್ ಅನ್ನೋದು ಈ ಪ್ರೋಗ್ರಾಮಿಂಗ್ ಹೆಡ್ಡಿಂಗ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ರನ್ ಮಾಡೋಣ. ಎಸ್, ಸೊ ನೋಡಿ ಈ ಮೂರು ಸಬ್ಜೆಕ್ಟ್ಸ್ ಈ ಥಿಯರಿ ಅನ್ನೋ ಹೆಡ್ಡಿಂಗ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಅಂಡ್ ಇದನ್ನ ಸೆಲೆಕ್ಟ್ ಮಾಡ್ಕೊಳಕ್ ಆಗಲ್ಲ, ನೀವು ಹೆಡ್ಡಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಓಕೆ, ಸೊ ದೆನ್ ಈ ಪ್ರೋಗ್ರಾಮಿಂಗ್ ಪಾರ್ಟಿಗೆ ಬಂದಾಗ ದೀಸ್ ಟು ಆಪ್ಷನ್ಸ್ ಆರ್ ದೇರ್. ಓಕೆ, right? So this is about select option. So ಇದಾದ್ಮೇಲೆ ಇನ್ನೊಂದು ಟೆಕ್ಸ್ಟ್ ಏರಿಯಾ ಅಂತ ಇದೆ. ಓಕೆ,
ಈ ಟೆಕ್ಸ್ಟ್ ಏರಿಯಾನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಸೊ ದಿಸ್ ಇಸ್ ಸೇಮ್ ಆಸ್ ಟೆಕ್ಸ್ಟ್ ಬಾಕ್ಸ್, ಬಟ್ ಟೆಕ್ಸ್ಟ್ ಬಾಕ್ಸ್ಗೂ ಮತ್ತೆ ಟೆಕ್ಸ್ಟ್ ಏರಿಯಾಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ನೀವು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಒನ್ ಲೈನ್ ಇನ್ಫಾರ್ಮೇಶನ್ ಮಾತ್ರ ಟೈಪ್ ಮಾಡ್ಬೋದು, ವೆರಸ್ ಟೆಕ್ಸ್ಟ್ ಏರಿಯಾದಲ್ಲಿ ಯು ಕ್ಯಾನ್ ಟೈಪ್ ಮಲ್ಟಿಪಲ್ ಲೈನ್ಸ್ ಆಫ್ ಇನ್ಫಾರ್ಮೇಶನ್. ಸೊ ನೀವು ಜಾಸ್ತಿ ಟೆಕ್ಸ್ಟ್ ಟೈಪ್ ಮಾಡೋದಿರುತ್ತೆ ಅನ್ಕೊಳ್ಳಿ, ಆಯ್ತಾ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಕೋರ್ಸ್ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾ ಇರ್ತೀರಾ. ಸೊ ಫೀಡ್ಬ್ಯಾಕ್ ಯೂಶಲಿ 1, 2 or 3 ಲೈನ್ಸ್ ಇರುತ್ತೆ ಅಲ್ವಾ. ಸೊ ಆ ತರ ಇನ್ಫಾರ್ಮೇಶನ್, ಜಾಸ್ತಿ ಇನ್ಫಾರ್ಮೇಶನ್ ಟೈಪ್ ಮಾಡೋದಕ್ಕೆ, ಸೊ ದಟ್ ಟೆಕ್ಸ್ಟ್ ಬಾಕ್ಸ್ ಇಸ್ ನಾಟ್ ಎನಫ್. ಸೊ we use a text area which supports larger lines of text. Okay. ಸೊ ಇಲ್ಲಿ ಟೆಕ್ಸ್ಟ್ ಏರಿಯಾಗೆ ಸೊ ನಾವು ಸ್ಪೆಸಿಫೈ ಮಾಡಬಹುದು ರೋಸ್ ಅಂಡ್ ಕಾಲಮ್ಸ್. ಸೊ ರೋಸ್ ಇಸ್ ಈಕ್ವಲ್ ಟು 3 ಮತ್ತೆ ಕಾಲಮ್ಸ್ ಈಕ್ವಲ್ಸ್ 10 ಅಂತ ಕೊಡೋಣ. ಓಕೆ. ಸೊ ಇಲ್ಲಿ ನೋಡಿ, ಒಂದು ಟೆಕ್ಸ್ಟ್ ಏರಿಯಾ ಡಿಸ್ಪ್ಲೇ ಆಗಿದೆ. ಸೊ ಇಲ್ಲಿ ನೀವು ಸೊ ಹಿಯರ್ ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ, 50 ಕೊಡೋಣ. ಓಕೆ. ಎಸ್. ಸೊ ಹಿಯರ್ ಯು ಕ್ಯಾನ್ ಟೈಪ್ ಅಪ್ ಟು 50 ಕಾಲಮ್ಸ್ ಆಫ್ ಟೆಕ್ಸ್ಟ್ ಅಂಡ್ ರೋಸ್ ಎಷ್ಟು ಕೊಟ್ಟಿದ್ದೀವಿ, 3 ರೋಸ್ ಕೊಟ್ಟಿರೋದ್ರಿಂದ 3 ಲೈನ್ಸ್ ಆಫ್ ಇನ್ಫಾರ್ಮೇಶನ್ ಯು ಕ್ಯಾನ್ ಟೈಪ್. ಓಕೆ. So 50 characters into 3, that is up to 150 characters you can type. ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ you can increase columns or rows. ಈ ರೋ ಸೈಜ್ ಮತ್ತೆ ಕಾಲಮ್ ಸೈಜ್ ನ ಇನ್ಕ್ರೀಸ್ ಮಾಡಬಹುದು, ರೈಟ್. ಸೊ ಇದಿಷ್ಟು ಈ ಸೆಲೆಕ್ಟ್ ಆಪ್ಷನ್ ಮತ್ತೆ ಟೆಕ್ಸ್ಟ್ ಏರಿಯಾ ಬಗ್ಗೆ ಆಯ್ತು. ಓಕೆ. ಸೊ ಇದ್ರ ಮೇಲೆ ನಿಮ್ಗೆ ಒಂದು ಅಸೈನ್ಮೆಂಟ್ ಕೊಟ್ಟಿದ್ದೀನಿ. ಕೆಲವರು ಆಲ್ಮೋಸ್ಟ್ ಎಲ್ಲರೂ ಮಾಡಿದೀರಾ ಅಸೈನ್ಮೆಂಟ್ ನ. ವೆರಿ ಗುಡ್. ಅದರಲ್ಲಿ ಕೆಲವ್ರದಂತೂ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದೀರಾ. ಹೀಗೆ ಮಾಡ್ಕೊಂಡು ಹೋಗಿ, ಆಯ್ತಾ. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಈ ಸೆಲೆಕ್ಟ್ ಆಪ್ಷನ್ ಮತ್ತೆ ಟೆಕ್ಸ್ಟ್ ಏರಿಯಾದಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇವತ್ತು ಯಾಕೆ ಸ್ಟ್ರೆಂತ್ ಕಡಿಮೆ ಇದೆ ಅಲ್ಲ? ನಿನ್ನೆ 17 ಮೆಂಬರ್ಸ್ ಅಟೆಂಡ್ ಮಾಡಿದ್ರಿ, ಇವತ್ತು 12 ಮಾತ್ರ ಇದ್ದೀರಾ. ಇನ್ನು 5 ಮೆಂಬರ್ಸ್, ಟೋಟಲ್ 8 ಮೆಂಬರ್ಸ್. ಇನ್ನೊಬ್ರು ಯಾರೋ ಎಕ್ಸಿಟ್ ಆದ್ರು, ನೆಟ್ವರ್ಕ್ ಪ್ರಾಬ್ಲಮ್ ಅನ್ಸುತ್ತೆ. ಓಕೆ. ಸೊ ಏನು ಡೌಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂದು ಹೈಪರ್ ಲಿಂಕ್ಸ್. ಹೈಪರ್ ಲಿಂಕ್ ಅಂದ್ರೆ ಏನು ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್, ಈ ವೆಬ್ಸೈಟ್ ಓಪನ್ ಆಗಿರೋದು ಕಾಣಿಸ್ತಾ ಇದೆಯಾ ನಿಮ್ಗೆ? W3 ಸ್ಕೂಲ್ಸ್ ವೆಬ್ಸೈಟ್, ಸಾರಿ tutorialspoint.com ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿದೀನಿ. ಕಾಣಿಸ್ತಾ ಇದೆಯಾ? ಡಿಸ್ಪ್ಲೇ ಆಗ್ತಾ ಇದೆಯಾ? ಓಕೆ. ಹಾ. ಸೊ ಇಲ್ಲಿ ನಾನು ಮೌಸ್ ನ ನೋಡಿ, ಈ ಮೌಸ್ ನ ಇಲ್ಲಿ ಸೈಡ್ ಅಲ್ಲಿ ಅಂದ್ರೆ ಈ ಲೆಫ್ಟ್ ಕಾರ್ನರ್ ಗೆ ಮೂವ್ ಮಾಡಿದಾಗ ಆ ಮೌಸ್ ಐಕಾನ್ ಚೇಂಜ್ ಆಗ್ತಾ ಇದೆ ಅಲ್ವಾ? ಮೌಸ್ ಐಕಾನ್ ಫಸ್ಟ್ ಒಂದು ಪಾಯಿಂಟರ್ ತರ ಇರುತ್ತೆ. ಯಾವಾಗ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಟೆಕ್ಸ್ಟ್ ಅಥವಾ ಒಂದು ವರ್ಡ್ ಮೇಲೆ ಮೂವ್ ಮಾಡಿದಾಗ ಆ ಮೌಸ್ ಪಾಯಿಂಟರ್ ಚೇಂಜ್ ಆಗ್ತಾ ಇದೆ, ಅಂದ್ರೆ ಕೈ ಸಿಂಬಲ್, ಹ್ಯಾಂಡ್ ಸಿಂಬಲ್ ಬರ್ತಾ ಇದೆ ಅಲ್ವಾ? ಸೊ ಈ ತರ ಹ್ಯಾಂಡ್ ಸಿಂಬಲ್ ಬಂದ್ರೆ ಇಟ್ ಇಂಡಿಕೇಟ್ಸ್ ದಟ್ ವರ್ಡ್ ಇಸ್ ಎ ಹೈಪರ್ ಲಿಂಕ್. ಸೊ ಏನು ಹೈಪರ್ ಲಿಂಕ್ ಅಂತಂದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ, ಈ ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ it will take us to some other web page. ಸೊ ನೋಡಿ, ನಾ ಇಲ್ಲಿ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನೋಡಿ ಬೇರೆ ವೆಬ್ ಪೇಜ್ ಡಿಸ್ಪ್ಲೇ ಆಯ್ತು.
ಓಕೆ, ಸೊ ನೋಡಿ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಇನ್ನೊಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಇನ್ನೊಂದು ವೆಬ್ ಪೇಜ್ ಡಿಸ್ಪ್ಲೇ ಆಯ್ತು ಅಲ್ವಾ. ಸೊ ನೋಡಿ ಚೇಂಜ್ ಆಗ್ತಾ ಇದೆ. ಹೈಪರ್ ಲಿಂಕ್ಸ್ ಮೀನ್ಸ್ ಸೊ ಒಂದು ವರ್ಡ್ಗೆ ನಾವು ಇನ್ನೊಂದು ವೆಬ್ ಪೇಜ್ಗೆ ಲಿಂಕ್ ಕೊಟ್ಟಿರ್ತೀವಿ ಆಯ್ತಾ. ಲಿಂಕ್ಗೆ ನಾವು ಹೈಪರ್ ಲಿಂಕ್ ಅಂತ ಕರಿತೀವಿ. ಹೈಪರ್ ಅಂತಂದ್ರೆ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್. ಸೊ ನಾವಿಲ್ಲಿ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ಅಲ್ಲಿ ಲಿಂಕ್ ಕೊಡ್ತಾ ಇದೀವಲ್ಲ, ಒಂದು ಪೇಜ್ ಇಂದ ಇನ್ನೊಂದು ಪೇಜ್ಗೆ ಲಿಂಕ್ ಕೊಡ್ತಾ ಇದೀವಲ್ಲ, ಸೊ ದೇ ಆರ್ ಕಾಲ್ಡ್ ಆಸ್ ಹೈಪರ್ ಲಿಂಕ್ಸ್. ಸೊ ನಾವು ಕೂಡ ನಮ್ಮ ವೆಬ್ ಪೇಜ್ ಅಲ್ಲಿ ಈ ತರ ಲಿಂಕ್ ನ ಕೊಡ್ಬೋದು ಆಯ್ತಾ. ಆ ತರ ಲಿಂಕ್ ಕೊಡ್ಬೇಕು ಅಂತಂದ್ರೆ ಸೊ ಬನ್ನಿ ಇಲ್ಲಿ ಈ ಎಡಿಟರ್ ಕಾಣಿಸ್ತಾ ಇದೆ ಅಲ್ವಾ ಈಗ. ಹೈಪರ್ ಲಿಂಕ್ಗೆ ಹೈಪರ್ ಲಿಂಕ್ಗಳಿಗೆ ನಾವು ಎ ಅನ್ನೋ ಟ್ಯಾಗ್ ನ ಯೂಸ್ ಮಾಡ್ತೀವಿ. ಸೊ ಎ ಅಂತಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಆಂಕರ್. ಓಕೆ, ಹೈಪರ್ ಲಿಂಕ್ ಕ್ರಿಯೇಟ್ ಮಾಡೋದಕ್ಕೆ ಆಂಕರ್ ಟ್ಯಾಗ್ಸ್ ಯೂಸ್ ಮಾಡಬೇಕು. ಸೊ ಅದು ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತೆ? ಎ. ಓಕೆ, ರೈಟ್. ಸೊ ಎ ಇದರೊಳಗೆ ಒಂದು ಆಟ್ರಿಬ್ಯೂಟ್ ಯೂಸ್ ಮಾಡ್ತೀವಿ, ಹೆಚ್ ರೆಫ್ ಅಂತೇಳಿ. ಸೊ ಏನು ಆಟ್ರಿಬ್ಯೂಟ್ ನೇಮು? ಹೆಚ್ ರೆಫ್. ಹೆಚ್ ರೆಫ್ ಸ್ಟ್ಯಾಂಡ್ಸ್ ಫಾರ್ ಹೈಪರ್ ಲಿಂಕ್ ರೆಫರೆನ್ಸ್, ರೈಟ್. ಸೊ ರೆಫರೆನ್ಸ್ ಅಂತಂದ್ರೆ ನಾನು ಒಂದು ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಎಲ್ಲಿಗೆ ಹೋಗ್ಬೇಕು, ಯಾವ ವೆಬ್ ಪೇಜ್ ಡಿಸ್ಪ್ಲೇ ಆಗ್ಬೇಕು, ರೈಟ್. ಸೊ ನಾನಿಲ್ಲಿ ಫಾರ್ ಎಕ್ಸಾಂಪಲ್ www.google.com ಅಂತ ಕೊಡ್ತೀನಿ. ಓಕೆ, ಸೊ ಕೊಟ್ಬಿಟ್ಟು ಇಲ್ಲಿ ಒಂದು ವರ್ಡ್ ಹಾಕ್ತೀನಿ, ಕ್ಲಿಕ್ ಹಿಯರ್ ಟು ಗೋ ಟು ಗೂಗಲ್ ವೆಬ್ಸೈಟ್, ರೈಟ್. ಸೊ ಆಂಕರ್ ಟ್ಯಾಗ್ ನ ಕ್ಲೋಸ್ ಮಾಡಿ ಇಲ್ಲಿಗೆ. ಸೊ ಗೊತ್ತಾಗ್ತಾ ಇದೆ ಅಲ್ಲ, ಈ ಆಂಕರ್ ಟ್ಯಾಗ್ ಯೂಸ್ ಮಾಡ್ತೀವಿ. ಆಂಕರ್ ಟ್ಯಾಗ್ ಹೇಳಪ್ಪ. ಕ್ಯಾಪಿಟಲ್ ಎ ಇದೆ, ಆಂಕರ್ ಟ್ಯಾಗ್ ಕ್ಯಾಪಿಟಲ್ ಎ ಕ್ಲೋಸ್ ಮಾಡಿದೆ. ಎಸ್. ಸೊ ಆಂಕರ್ ಟ್ಯಾಗ್ ಒಳಗೆ ಒಂದು ಆಟ್ರಿಬ್ಯೂಟ್ ಯೂಸ್ ಮಾಡ್ತಾ ಇದೀವಿ, ಹೆಚ್ ರೆಫ್ ಅಂತೇಳಿ. ಈ ಹೆಚ್ ರೆಫ್ ಆಟ್ರಿಬ್ಯೂಟ್ ಒಳಗೆ ನಮ್ಮ ವೆಬ್ಸೈಟ್ ಅಡ್ರೆಸ್ ನ ಕೊಡ್ಬೇಕು. ಓಕೆ, ಸೊ ಇಲ್ಲಿ google.com ಆಗಿರ್ಬೋದು, ನಾನು ಎಕ್ಸಾಂಪಲ್ ಕೊಟ್ಟಿರೋದಷ್ಟೇ ಇಲ್ಲಿ, ಅಥವಾ ನಮ್ಮ ಕಾಲೇಜ್ ವೆಬ್ಸೈಟ್ ಅಡ್ರೆಸ್ ಆದ್ರೂ ಕೊಡ್ಬೋದು. ಇಲ್ಲ ಅಂತಂದ್ರೆ ನಿಮ್ದೇ ಒಂದು ವೆಬ್ಸೈಟ್ ಇದೆ ಅಂತಂದ್ರೆ ನಿಮ್ಮ ವೆಬ್ಸೈಟ್ ಅಡ್ರೆಸ್ ನ ಇಲ್ಲಿ ಕೊಡ್ಬೋದು, ರೈಟ್. ಸೊ ಈಗ ಇದನ್ನ ರನ್ ಮಾಡೋಣ. ಇಲ್ಲಿ ನೋಡಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಈಗ ನೋಡಿ ಮೌಸ್ ಐಕಾನ್ ಚೇಂಜ್ ಆಗುತ್ತೆ ನೋಡಿ. ವರ್ಡ್ ಮೇಲೆ ಮೂವ್ ಮಾಡಿದಾಗ ನೋಡಿ ಫಸ್ಟ್ ಪಾಯಿಂಟರ್ ಇರುತ್ತೆ, ಆಮೇಲೆ ಆ ವರ್ಡ್ ಮೇಲೆ ಮೂವ್ ಮಾಡಿದಾಗ ಇಲ್ಲಿ ಕೂಡ ಮೌಸ್ ಪಾಯಿಂಟರ್ ಹ್ಯಾಂಡ್ ಸಿಂಬಲ್ಗೆ ಚೇಂಜ್ ಆಗುತ್ತೆ. ಓಕೆ, ಹ್ಯಾಂಡ್ ಸಿಂಬಲ್ಗೆ ಚೇಂಜ್ ಆದ್ರೆ ಇಟ್ ಇಂಡಿಕೇಟ್ಸ್ ದಟ್ ವರ್ಡ್ ಈಸ್ ಅ ಹೈಪರ್ ಲಿಂಕ್. ಓಕೆ, ಸೊ ಈಗ ಕ್ಲಿಕ್ ಮಾಡಿದ್ರೆ ಅದು ಗೂಗಲ್ ವೆಬ್ಸೈಟ್ಗೆ ಹೋಗುತ್ತೆ, ಬಟ್ ಇಟ್ ವಿಲ್ ನಾಟ್ ಗೋ, ಆಯ್ತಾ. ಸೊ ಈ ಎಡಿಟರ್ ಇಂದ ಹೋಗೋದಿಲ್ಲ ಅದು. ಸೊ ಇದರಿಂದ ಎರರ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ, ಸಾರಿ ದಿ ಪೇಜ್ ಕೆನಾಟ್ ಬಿ ಡಿಸ್ಪ್ಲೇಡ್ ಅಂತ ಬರುತ್ತೆ. ಓಕೆ, ಸೊ ಏನಕ್ಕೆ ಅಂತಂದ್ರೆ ಇಲ್ಲಿಂದ ಬೇರೆ ವೆಬ್ಸೈಟ್ ಹೋಗೋದಕ್ಕೆ ದೇರ್ ಇಸ್ ನೋ ಆಪ್ಷನ್, ಆಯ್ತಾ. ಈ ವೆಬ್ಸೈಟ್ ಇಂದ ಗೂಗಲ್ ವೆಬ್ಸೈಟ್ ಹೋಗೋದಕ್ಕೆ ಆಪ್ಷನ್ ಇಲ್ಲ ಇಲ್ಲಿ. ಸೊ ಅದಕ್ಕೇನೆ ಎರರ್ ಡಿಸ್ಪ್ಲೇ ಆಗುತ್ತೆ ಅಷ್ಟೇ, ಬಟ್ ಯುವರ್ ಕೋಡ್ ಈಸ್ ಕರೆಕ್ಟ್. ಓಕೆ, ಸೊ ಇದನ್ನೇ ನಾವು ಈ ನೋಟ್ಪ್ಯಾಡ್ ಪ್ಲಸ್ ಪ್ಲಸ್ ಅಲ್ಲಿ ಟೈಪ್ ಮಾಡಿ ನಮ್ಮ ಸಿಸ್ಟಮ್ ಅಲ್ಲಿರೋ ಬ್ರೌಸರ್ ಅಲ್ಲಿ ರನ್ ಮಾಡಿದ್ರೆ ಓಕೆ ಇಟ್ ವಿಲ್ ಟೇಕ್ ಯು ಟು ದಿಸ್ ಗೂಗಲ್ ವೆಬ್ಸೈಟ್. ಓಕೆ, ಕೋಡ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಈ ಕೋಡ್ ಸರಿಗಿದೆ, ಇಷ್ಟೇನೆ ಮಾಡ್ಬೇಕಾಗಿರೋದು. ಓಕೆ, ಸೊ ಜಸ್ಟ್ ಇಷ್ಟು ತಿಳ್ಕೊಳ್ಳಿ. ಆಂಕರ್ ಟ್ಯಾಗ್ ಒಳಗೆ ಹೆಚ್ ರೆಫ್ ಆಟ್ರಿಬ್ಯೂಟ್ ಯೂಸ್ ಮಾಡಿಕೊಂಡು ನಮ್ಮ ವೆಬ್ಸೈಟ್ ಅಡ್ರೆಸ್ ನ ಕೊಡ್ತೀವಿ. ನಮ್ ಯಾವ ವೆಬ್ ಪೇಜ್ಗೆ ಹೋಗ್ಬೇಕೋ ಆ ವೆಬ್ ಪೇಜ್ ಅಡ್ರೆಸ್ ನ ಕೊಡ್ಬೇಕು, ರೈಟ್. ಸೊ ಮತ್ತೆ ಇಲ್ಲಿ ಈ ಹೈಪರ್ ಲಿಂಕ್ ಅಲ್ಲಿ ದೇರ್ ಆರ್ 2 ಟೈಪ್ಸ್ ಆಫ್
ಲಿಂಕ್ಸ್ ಅಥವಾ ದೇರ್ ಆರ್ ಟೂ ಟೈಪ್ಸ್ ಆಫ್ ರೆಫರೆನ್ಸಸ್. ಸೊ ಒಂದು ಅಬ್ಸಲ್ಯೂಟ್ ಲಿಂಕ್ ಅಂತ ಬರುತ್ತೆ, ಇನ್ನೊಂದು ರಿಲೇಟಿವ್ ಲಿಂಕ್ ಅಂತ ಬರುತ್ತೆ. ಸೊ ಈ ಅಬ್ಸಲ್ಯೂಟ್ ಲಿಂಕ್ ಅಲ್ಲಿ ಏನು ಅಂತಂದ್ರೆ ನಾವು ಫುಲ್ ಪಾತ್ ಕೊಡ್ತೀವಿ, ವೆರಸ್ ರಿಲೇಟಿವ್ ಪಾತ್ ಅಂತಂದ್ರೆ ಈ ಲೋಕಲ್ ಪೇಜ್ ಇರುತ್ತಲ್ಲ, ಅಂದ್ರೆ ನಮ್ದೇ ವೆಬ್ಸೈಟ್ ಅಲ್ಲಿ ಇನ್ನೊಂದು ಪೇಜ್ಗೆ ಲಿಂಕ್ ಕೊಡ್ತಾ ಇದ್ದೀವಿ. ಸೊ ಅದೇ ಅಬ್ಸಲ್ಯೂಟ್ ಲಿಂಕ್ ಅಲ್ಲಿ ವಿ ವಿಲ್ ಬಿ ಲಿಂಕಿಂಗ್ ಟು ಸಮ್ ಅದರ್ ವೆಬ್ಸೈಟ್ ಅಥವಾ ಅನದರ್ ವೆಬ್ಸೈಟ್. ಇಲ್ಲಿ ಸೇಮ್ ಇನ್ನೊಂದು ಪೇಜ್ಗೆ ಬಟ್ ಸೇಮ್ ವೆಬ್ಸೈಟ್. ಸೊ ಗೊತ್ತಾಗ್ತಾ ಇದೆಯಲ್ಲ ಡಿಫ್ರೆನ್ಸ್? ಅಬ್ಸಲ್ಯೂಟ್ ಲಿಂಕ್ಗೆ ಮತ್ತೆ ರಿಲೇಟಿವ್ ಲಿಂಕ್ಗೂ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅನ್ಕೊಳ್ತೀನಿ. ರಿಲೇಟಿವ್ ಲಿಂಕ್ ಅಲ್ಲಿ ಏನು ಅಂತಂದ್ರೆ ಸೇಮ್ ವೆಬ್ಸೈಟ್ಗೆ ಹೋಗ್ತೀವಿ ಬಟ್ ಇನ್ನೊಂದು ಪೇಜಿಗೆ ಹೋಗ್ತೀವಿ, ಒಂದ್ ಪೇಜಿಂದ ಇನ್ನೊಂದು ಪೇಜಿಗೆ ಹೋಗ್ತೀವಿ. ಅಬ್ಸಲ್ಯೂಟ್ ಲಿಂಕ್ ಅಲ್ಲಿ ಏನು ಅಂತಂದ್ರೆ ಬೇರೆ ಇನ್ನೊಂದು ವೆಬ್ಸೈಟ್ಗೆ ಹೋಗ್ತೀವಿ. ಓಕೆ, ದಟ್ ಈಸ್ ಅಬ್ಸಲ್ಯೂಟ್ ಲಿಂಕ್. ಓಕೆ, ಸೊ ಇದಿಷ್ಟು ಹೈಪರ್ ಲಿಂಕ್ ಬಗ್ಗೆ ಆಯ್ತು. ಆಯ್ತಾ? ಇದು ನೋಡಿ, ಇದು ಅಬ್ಸಲ್ಯೂಟ್ ಲಿಂಕ್ ಇದು. ಓಕೆ, ಸೊ ರಿಲೇಟಿವ್ ಲಿಂಕ್ ಹೇಗೆ ಕೊಡಬೇಕು ಅಂತಂದ್ರೆ ಎ href ಈಕ್ವಲ್ಸ್, ಒಂದು ನಿಮಿಷ ಇರಿ, ಇಲ್ಲಿ ನೋಡೋಣ. ಇಲ್ಲಿ ಇನ್ನೊಂದು ವೆಬ್ ಪೇಜ್ ಅಡ್ರೆಸ್ ನ ನೋಡ್ತೀನಿ, ಇಲ್ಲಿ ಕಾಪಿ ಮಾಡ್ಕೊಳ್ಳೋಣ ವೆಬ್ಸೈಟ್ ಅಡ್ರೆಸ್ ನ. ಎಸ್, ಓಕೆ, ಇದನ್ನ ಕೊಟ್ಟು ನೋಡೋಣ. ಓಕೆ, ಸೊ ಇದು ಕೂಡ ಡಿಸ್ಪ್ಲೇ ಆಗ್ತಾ ಇಲ್ಲ ಅಂದ್ರೆ ಎಸ್. ಸೊ ಈಗ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ? ಸೊ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ಲ? ಸೊ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ರಿಲೇಟಿವ್ ಲಿಂಕ್ ಅಲ್ಲಿ ಸೇಮ್ ವೆಬ್ಸೈಟ್ ಅಲ್ಲೇ ಇದೀವಿ ನೋಡಿ, W3 Schools ವೆಬ್ಸೈಟ್ ಇದು, ಬಟ್ ಇನ್ನೊಂದು ಪೇಜ್ಗೆ ಹೋಗ್ತಾ ಇದೀವಿ, ದಟ್ ಈಸ್ ರಿಲೇಟಿವ್ ಲಿಂಕ್. ಬಟ್ ಅಬ್ಸಲ್ಯೂಟ್ ಲಿಂಕ್ ಅಲ್ಲಿ ಏನು ಅಂತಂದ್ರೆ ಈ W3 Schools ವೆಬ್ಸೈಟ್ ಇಂದ ಇನ್ನೊಂದು ವೆಬ್ಸೈಟ್ ಅಂದ್ರೆ google.com ವೆಬ್ಸೈಟ್ಗೆ ಹೋಗ್ತೀವಿ. ಓಕೆ, ಅಂದ್ರೆ ನೀವು ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ಗೆ ಹೋದಂಗೆ ಅಬ್ಸಲ್ಯೂಟ್ ಲಿಂಕ್. ರಿಲೇಟಿವ್ ಲಿಂಕ್ ಅಂತಂದ್ರೆ ಏನು, ಅದೇ ಕಾಲೇಜಲ್ಲೇ ಇನ್ನೊಂದು ರೂಮ್ಗೆ, ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗ್ತಿರಲ್ಲ, ದಟ್ ಈಸ್ ರಿಲೇಟಿವ್ ಲಿಂಕ್. ಓಕೆ, ಸೊ ಇಲ್ಲಿ ನೋಡಿ ರಿಲೇಟಿವ್ ಲಿಂಕ್ ಮಾತ್ರ ವರ್ಕ್ ಆಗ್ತಾ ಇದೆ. ಓಕೆ, ಎಸ್. So this is about absolute links and relative links and and hyper links. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಏನು ಡೌಟ್ ಇಲ್ಲ ಅನ್ಕೊಳ್ತೀನಿ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಟಾಪಿಕ್ ಬಂದು XHTML ಅಂತ ಹೇಳಿ. ಓಕೆ, ಸೊ ಇದೆಲ್ಲ ಕಳಿಸಿದೀನಿ ನಿಮ್ಗೆ, ನೋಟ್ಸ್ ಕಳಿಸಿದೀನಿ, ನಿಮ್ಮ ವಾಟ್ಸಪ್ ಗ್ರೂಪಿಗೆ ಹಾಕಿದೀನಿ, ಟ್ರೈ ಮಾಡಿ ಇದನ್ನ. ಆಯ್ತಾ? ನೆಕ್ಸ್ಟ್ ಟಾಪಿಕ್ ಬಂದು ಹೈಪರ್ ಲಿಂಕ್ಸ್. ಆಯ್ತಾ? ಸಾರಿ, XHTML. ಜಸ್ಟ್ ಇಂಟ್ರೊಡಕ್ಷನ್ ಕೊಡ್ತೀನಿ ಈ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ 2 ಗಂಟೆಗೆ ಕ್ಲಾಸ್ ಶೆಡ್ಯೂಲ್ ಮಾಡಿದ್ದೀನಲ್ಲ, ಆ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ XHTML ಫುಲ್ ಫಾರ್ಮ್ ಏನು ಅಂತಂದ್ರೆ ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಓಕೆ, this XHTML, it is a combination of HTML and XML. So where XML
stands for extended markup language. Okay, XML ಅಂತಂದ್ರೆ extended markup language ಆಯ್ತಾ. ಸೊ ಇಲ್ಲಿ ಹೈಪರ್ ಟೆಕ್ಸ್ಟ್. ಓಕೆ, XHTML ಅಂತಂದ್ರೆ ಎಕ್ಸ್ಟೆನ್ಸಿಬಲ್ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. XML ಅಂತಂದ್ರೆ extensible markup language. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓದೋಣ, ಅಂದ್ರೆ 2 o'clock ಕ್ಲಾಸಿಗೆ. ಸೊ ಈ XML ಏನು ಅಂತಂದ್ರೆ ಇಲ್ಲಿ ನಾವೇನು ಡಿಸೈನಿಂಗ್ ಮಾಡಕ್ ಹೋಗಲ್ಲ. ಈ HTML ಅಲ್ಲಿ ಡಿಸೈನಿಂಗ್ ಎಲ್ಲ ಮಾಡಿದ್ವಿ ಅಲ್ಲ, ಆತರ ಡಿಸೈನಿಂಗ್ ಪಾರ್ಟ್ ಏನಿರೋದಿಲ್ಲ. ಸೊ ಜಸ್ಟ್ ದಿಸ್ ಇಸ್ ಯೂಸ್ ಟು ಡಿಫೈನ್ ಡಾಕ್ಯುಮೆಂಟ್. ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಡಿಫೈನ್ ದಿ ಡಾಕ್ಯುಮೆಂಟ್ ಸ್ಟ್ರಕ್ಚರ್. ಓಕೆ, ಸೊ ಅಂದ್ರೆ ಫಾರ್ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಇರುತ್ತೆ. ಆ ಟೆಕ್ಸ್ಟ್ ಬುಕ್ಗೆ ಹೂ ಇಸ್ ದಿ ಆಥರ್ ಅಂಡ್ ವಾಟ್ ಈಸ್ ಇಟ್ಸ್ ಪ್ರೈಸ್, ಆಯ್ತಾ. ಆಮೇಲೆ ಆಥರ್ ಆದ್ಮೇಲೆ ಯಾವ ಫೀಲ್ಡ್ ಬರಬೇಕು, ಪ್ರೈಸ್ ಆದ್ಮೇಲೆ ಯಾವ ಫೀಲ್ಡ್ ಬರಬೇಕು ಅಂತ ಹೇಳ್ಬಿಟ್ಟು ಸ್ಟ್ರಕ್ಚರ್ ಹೀಗೆ ಇರಬೇಕು ಅಥವಾ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಡಿಫೈನ್ ಮಾಡ್ತೀವಿ ಯೂಸಿಂಗ್ XML. ಓಕೆ, ಸೊ ಇದನ್ನ ನಾನು ನಿಮ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಆಯ್ತಾ. ಸೊ ಏನಾದ್ರು ಡೌಟ್ ಇದೆಯಾ ಇವತ್ತಿನ ಕ್ಲಾಸ್ ಅಲ್ಲಿ? ಓಕೆ, ಸೊ ಈಗ ಕ್ಲಾಸ್ ನ ಎಂಡ್ ಮಾಡೋಣ ಇಲ್ಲಿಗೆ. ಮತ್ತೆ 2 o'clock ಗೆ ಮೀಟ್ ಆಗೋಣ. ಲಿಂಕ್ ಕಳಿಸ್ತೀನಿ ಅದನ್ನ. ಥ್ಯಾಂಕ್ಸ್ ಫಾರ್ ಅಟೆಂಡಿಂಗ್ ದಿ ಕ್ಲಾಸ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.